ಭವಿಷ್ಯದಲ್ಲಿ ಭಾರಿ ನೀರಿನ ಕ್ಷಾಮ ತಲೆದೋರದಂತೆ ಮಾಡಲು ಕೆರೆ ಸರೋವರಗಳು ಜಲ ಸಂರಕ್ಷಣೆಗೆ ಪೂರಕವಾಗಿದ್ದು ಇದರ ಜೀರ್ಣೋದ್ಧಾರ ನವೀಕರಣ ಕಾರ್ಯಕ್ಕೆ ಆದ್ಯತೆ ನೀಡುವುದು ಅಗತ್ಯವಾಗಿದೆ ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಹೇಳಿದ್ದಾರೆ. ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸರೋವರವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನವೀಕರಣಗೊಳಿಸಲಾಗಿದ್ದು ಇದರ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಬಿಜೆಪಿ ಸರ್ಕಾರ ಅಂತರ್ಜಲ ಸಂರಕ್ಷಣೆಗೆ ಒತ್ತು ನೀಡಿ ಕೆಲಸ ಮಾಡಿತ್ತು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರುವ ಆರ್ಥಿಕ ಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ವೆಚ್ಚದಲ್ಲಿ ಹಲವು ಕೆರೆಗಳು ಇಂದು ಕಂಗೊಳಿಸುತ್ತಿವೆ. ಕೇವಲ ಲೇಔಟ್ ಮಾಡುವ ಕೆಲಸದಿಂದ ಪರಿಸರ ಸಹ್ಯ ಕೆಲಸಕ್ಕೂ ಮುಡಾವನ್ನು ಬಳಸಿಕೊಳ್ಳಲಾಗಿದೆ ಎಂದರು. ನಂತರ ಅವನ ರಾಮ ದೇವರ ಮಗನಾದ ಕುಶ ಮಹಾರಾಜರು ಕಟ್ಟಿದಂಥ ಅಯೋಧ್ಯೆಯ ಶ್ರೀರಾಮನ ಮಂದಿರ ಎಷ್ಟೋ ವರ್ಷಗಳ ಕಾಲ ಅದರಲ್ಲಿ ಪೂಜಾ ಪುರಸ್ಕಾರಗಳು ಆಗ್ತಾಯಿತ್ತು. ನಂತರ ಅದು ಒಂದು ಜೀರ್ಣಾವಸ್ಥೆಗೆ ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ಪುನಃ ಜೀವನವನ್ನು ಕೊಟ್ಟವರು ವಿಕ್ರಮಾದಿತ್ಯ ಮಹಾರಾಜರು. ಸಮಯದಲ್ಲಿ ಅದಕ್ಕೆ ಒಂದು ಕಾಯಕಲ್ಪ ಕೊಡುವಂಥ ಕೆಲಸ ನಮ್ಮ ದೇಶದಲ್ಲಿ ಆಗಿದೆ. ನಮ್ಮ ದೇಶದಲ್ಲಿ ಸನಾತನ ಧರ್ಮ ಇಡೀ ವಿಶ್ವದ ಅತಿ ಪುರಾತನವಾದ ಧರ್ಮ, ಅತಿ ಪುರಾತನವಾದ ನಂಬಿಕೆ ಯಾವುದು ಅಂತ ಹೇಳಿದರೆ ಹಿಂದೂ ಧರ್ಮ, ಸನಾತನ ಧರ್ಮ. ಅದರ ಅವಶ್ಯಕತೆ ಯಾಕಿದೆ ಅಂತ ಹೇಳಿದರೆ ಅದರ ಅವಶ್ಯಕತೆ ಖಂಡಿತ ವಿಶ್ವಕ್ಕೆ ಇದೆ. ಯಾಕಂತ ಹೇಳಿದರೆ ನಾವೆಲ್ಲ ಪೂಜಾ ಪುರಸ್ಕಾರಗಳು ಎಲ್ಲ ಮತ ಧರ್ಮದವರು, ಹಿಂದೂಗಳಿರ್ಬೋದು, ಮುಸಲ್ಮಾನ್ ಬಂಧುಗಳಿರ್ಬೋದು, ಕ್ರೈಸ್ತರಿರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು, ಸಿಖ್ರಿರ್ಬೋದು, ನಾವೆಲ್ಲರೂ ಸಹ ದೇವರ ಬಳಿ ಪ್ರಾರ್ಥನೆ ಮಾಡೋದು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಶಾಂತಿ ಸುವ್ಯವಸ್ಥೆ ಇರಲಿ. ಕ್ಷೇತ್ರದ ಅನುವಂಶೀಯ ಆಡಳಿತ ಮೊಕ್ತೇಸರರಾದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ ಮಾತನಾಡಿ, ಸರೋವರ ಸುಂದರವಾಗಿ ಮೂಡುವಲ್ಲಿ ಶಾಸಕರು ಅನುದಾನ ಬಿಡುಗಡೆ ಮಾಡಿದ್ದಾರೆ, ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಇಂತಹ ಸತ್ಕಾರ್ಯಗಳಿಂದ ಸಮಾಜಕ್ಕೆ ಪ್ರಯೋಜನವಾಗುವುದರ ಜೊತೆಗೆ ಸದಾ ನೆನಪಿನಾಳದಲ್ಲಿ ಉಳಿಯುವ ಉತ್ತಮ ಕೆಲಸವಾಗಿದೆ ಎಂದರು. ಇದು ಹೋದ ವರ್ಷದ ನವೆಂಬರಲ್ಲೇನೋ ನಮಗೆ ಅದು ನಮ್ಮ ಸರೋವರ ಕೆಲಸ ಶುರುವಾಗುವುದು ಅಂತಿತ್ತು. ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶ ಆದದ್ರಿಂದ ಸ್ವಲ್ಪ ನಿಧಾನ ಆಯಿತು. ಅದೇ ಮೇ ತಿಂಗಳಿನಲ್ಲಿ ಶುರುವಾಗಿ ನಮಗೆ ಈಗ ಜನವರಿ ತಿಂಗಳಿನಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆಗುವಾಗ ನಮಗೆ ಅದರ ಅರ್ಪಣೆ ಮಾಡಿ ದೇವರಿಗೆ ಅರ್ಪಣೆ ಮಾಡುವಂತಹ ಸುಯೋಗ ನಮಗೆಲ್ಲ ಸಿಕ್ಕಿದೆ. ಒಂದು ಪ್ರೋತ್ಸಾಹವನ್ನ ಸಹಕಾರವನ್ನು ನೀಡಿದವರು ನಮ್ಮ ಶಾಸಕರು ಭರತ್ ಶೆಟ್ರು ಅವರು. ಈ ಒಂದು ಕೆಲಸಕ್ಕೆ ಮಾತ್ರ ಅಂತಲ್ಲ, ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೂ ಕೂಡ ಅವರು ನಮಗೆ ಸಹಕಾರವನ್ನು ನೀಡ್ತಾ ನಾನು ಇಲ್ಲಿಯ ವಿಶೇಷ ಭಕ್ತ ಅನ್ನುವುದನ್ನು ಮತ್ತೆ ಮತ್ತೆ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಭಕ್ತಿ ಅವರ ಈ ಸಹಕಾರ, ಸಮಾಜ ಸೇವೆ ಅದವರಿಂದ ದೇವರು ಇನ್ನೂ ಕೂಡ ಸ್ವೀಕಾರ ಮಾಡಬೇಕು, ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕ ಉಮೇಶ್ ಟಿ ಕರ್ಕೇರ, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಮಂಗಳೂರು ನಗರ ಪಾಲಿಕಾ ಸದಸ್ಯರಾದ ವೇದಾವತಿ, ಸುಮಿತ್ರಾ ಕರಿಯಾ, ಮುಡಾ ಆಯುಕ್ತ ಮನ್ಸೂರ್ ಅಲಿಖಾನ್, ಇಂಜಿನಿಯರ್ ಆರತಿ ಶೇಟ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೇಶವ್ ಸಾಲ್ಯಾನ್, ಕಲ್ಬಾವಿ ರಮೇಶ್ ರಾವ್, ಕನ್ಸಲ್ಟೆಂಟ್ ಕೆ ಪ್ರಕಾಶ್, ಅರ್ಚಕರಾದ ಕಾರ್ತಿಕ್ ಭಟ್, ಕೃಷ್ಣ ಶೆಟ್ಟಿ, ಗುತ್ತಿಗೆದಾರ ಗೋಪಾಲ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರಾದ ಮಾಜಿ ಮೇಯರ್ ಗಣೇಶ್ ಹೊಸಬೆಟ್ಟು, ಹರೀಶ್ ಶೆಟ್ಟಿ, ದೇವಿಪ್ರಸಾದ್ ಶೆಟ್ಟಿ, ಸುರೇಶ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.